ಹೈಕಮಾಂಡದ ನಿರ್ದೇಶನದ ಮೇಲೆ ಬಂದಂಥದ್ದು. ಇದರಿಂದ ಏನು ತೋರಿಸ್ತದಪ್ಪ ಇದಂತಂದ್ರೆ ಈವನ್ ಶಾರ್ ಅವರಾದರೂ ಸಹಿತ ಮೇಲ್ಪದರಲ್ಲಿ ಮಾತಾಡ್ತಾ ಇರ್ಬೋದು ಬಾಲಚಂದ್ರ ಜಾರಕಿಹೊಳಿ ಅವ್ರ ಜೊತೆಗೆ ಅಥವಾ ನಮ್ಮ ರಮೇಶ್ ಅವ್ರ ಜೊತೆಗೆ. ಆದರೆ ಇಂಟರ್ನಲ್ಲಿ ಅವ್ರ ಉದ್ದೇಶ ಏನಪ್ಪ ಅಂದ್ರೆ ತಮ್ಮ ಪಕ್ಷವನ್ನು ಗಟ್ಟಿ ಮಾಡ್ಕೋಬೇಕು. ಅಭಯ್ ಪಾಟೀಲ್ರ ಜೊತೆಗೆ ರಮೇಶ್ ಕತ್ತಿ ಅವ್ರನ್ನ ಜಾಯಿಂಟ್ ಮಾಡಿದರೆ ಪಕ್ಷ ಬಲಿಷ್ಠ ಆಗ್ತಾ ಹೋಗ್ಬೋದು. ಜೊತೆಗೆ ಈಗಾಗಲೇ ಒಂದು ಸುದ್ದಿಗಳ ಪ್ರಕಾರ ನಮ್ಮ ಲಕ್ಷ್ಮಣ್ ಸವದಿ ಅವ್ರ ಜೊತೆ ಕಾಳು ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸಪೋಸ್ ಏನಾದರೂ ಈ ಸಂದರ್ಭದಲ್ಲೇ ಎಕ್ಸ್ಪಾನ್ಷನ್ ಆಫ್ ದ ಮಿನಿಸ್ಟ್ರಿ ಒಳಗೆ ಒಂದು ವೇಳೆ ಜಾರಕಿಹೊಳಿ ಅವ್ರ ಪ್ರಭಾವದಿಂದ ಸೌದಿ ಅವರನ್ನು ಮಂತ್ರಿರಿಗೆ ತೆಗೆದುಕೊಳ್ಳಲಿಲ್ಲ ಅಂದರೆ ಸಿದ್ದರಾಮಯ್ಯವರು ನಿಶ್ಚಿತವಾಗಿಯೂ ಲಕ್ಷ್ಮಣ್ ಸವದಿ ಅವರು ಸನ್ಯಾಸಿಗಳಲ್ಲ. ಅವರು BJPಗೆ ಮರಳಿ ಹೋದರೂ ಯಾರು ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಂದರೆ ಕತ್ತಿ ಮತ್ತು ಅವ್ರ ಮಧ್ಯದಲ್ಲಿ ಆ ರೀತಿ ಗಳಶ್ಯ ಕಂಠಶ್ಯ ಮಿತ್ರತ್ವ ಬಂದುಬಿಟ್ಟದ. ಹೀಗಾಗಿ ಈ BL ಸಂತೋಷ್ ಅವರು ಬೆಳಗಾವಿ ಜಿಲ್ಲೆ ತುಂಬ ಹರಿದಾಡೋದ್ರ ಉದ್ದೇಶದಿಂದ ಇಲ್ಲೇ ಇನ್ನಷ್ಟು ಗಟ್ಟಿ ಮಾಡಬೇಕು ಸಂಘಟನೆ. ರಮೇಶ್ ಕತ್ತಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಕೊಡುವಂಥ ವಿಷಯಗಳು ಈ ಹಿಂದೊಂದು ಚರ್ಚೆ ಬಂದಿತ್ತು. ಈಗಾಗಲೇ ನಮ್ಮಲ್ಲಿ ಮಾತಾಡಿದ್ವಿ, ಅಲ್ಲೆಲ್ಲಿ ಚರ್ಚೆ ಆಗ್ತಾಯಿತ್ತು. ಮುಂಬರುವ ಈಗ ಸಮಯ ಮುಗಿದ ನಮ್ಮ ಈರಣ್ಣ ಕಡಾಡಿ ಅವರದ್ದು ರಾಜ್ಯಸಭಾ ಸದಸ್ಯತ್ವ. ಆ ರಾಜ್ಯಸಭಾ ಸದಸ್ಯತ್ವಕ್ಕೆ ನಮ್ಮ ಕತ್ತಿಯವರನ್ನು ನೇಮಿಸ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಅದೇನಾಗ್ತದೆ ಗೊತ್ತಿಲ್ಲ, ಅದು ಅವರ ಆಂತರಿಕ ವಿಷಯ. ಆದರೆ ಇವತ್ತು ರಭಸಾಗಿ ಜಾರಕಿಹೊಳಿ ಅವರ ವಿರೋಧವಾಗಿ ಮಾತಾಡುವಂಥ ಶಕ್ತಿ ಏನಾದರೂ ಅಳವಡಿಸ್ಕೊಂಡಿದ್ರೆ ಇವತ್ತು ಮಾತಾಡ್ತಾ ಇದ್ದಾರೆ ರಮೇಶ್ ಕತ್ತಿ ಅವರು. ಅವ್ರ ಕಡೆಯಿಂದ ಅಂದರೆ ಅವರಿಂದ ಮಾತಾಡಿದ ಸಾಧ್ಯದ ಅನ್ನುವಂಥದ್ದು. ಜೊತೆಗೆ ಲಕ್ಷ್ಮಣ್ ಸವದಿ ಅವ್ರನ್ನ ತರುವಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ಅದು ರಮೇಶ್ ಕತ್ತಿ ಅವ್ರಿಗೆ ಅನ್ನುವಂಥ ಭಾವ ಬರಲಾಗತ್ತದ. ಜೊತೆಗೆ ರಮೇಶ್ ಕತ್ತಿ ಅವರು ಇನ್ನಷ್ಟು ಇಲ್ಲಿ ಈ ಭಾಗದ ವಿವೇಕರಾವ್ ಅವ್ರ ಜೊತೆಗೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ವಿವೇಕರಾವ್ ನಮ್ಮ ಪಾಟೀಲರು ಜೊತೆಗೆ ರಾಜೇಂದ್ರ ಸನ್ನಕ್ಕಿ ಅವ್ರ ಜೊತೆಗೆ ಸಹಿತ ಅವರು ತಮ್ಮ ರಾಜಕೀಯ ಚತುರ್ಥಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇದರ ಅರ್ಥ ಇಲ್ಲೇ BJPಯನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಬೆಳಗಾವಿ ದೊಡ್ಡ ಜಿಲ್ಲೆ 18 ಜನ ಶಾಸಕರಿದ್ದಾರೆ. ಅದರಲ್ಲಿ ಇನ್ನೂ ಅಷ್ಟು